ನೋಡಿ ಬೈಕ್ ವ್ಯವಸ್ಥೆ ಒಳ್ಳೆ ಕೆಸರು, ಒಳ್ಳೆ ಗ್ರ್ಯಾಂಡರ್ ಅರ್ಧ ಇವಾಗ ನೋಡಿ ಭೀಮೇಶ್ವರ ಟೆಂಪಲ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ನೋಡಿ ಕಾರು ಬೈಕೆಲ್ಲ ಸುಮಾರು ನಿಂತಿದೆ ನೋಡಿ ಇಲ್ಲಿ. ನೋಡಿ ಇದೆಯಾ ಕೋಗಾರ್ ಕ್ರಾಸ್ ಅಂತ. ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ ಭೀಮೇಶ್ವರ ಟೆಂಪಲ್ಗೆ. ಇದೇ ಕ್ರಾಸ್ ನೋಡಿ, ಇಲ್ಲಿಂದ ಹೋಗ್ಬೇಕು ಭೀಮೇಶ್ವರ ಫಾಲ್ಸ್. ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು. ನೋಡಿ ಇಲ್ಲಿಂದ ಹೋಗ್ಬೇಕು ನೋಡಿ. ವಾ ಹಿಂಗೆ ಹಂಗೆ ಹೋಗ್ಬೇಕಂದ್ರೆ ಇಳಕ್ಕೆ ಆಯ್ತದೆ. ಅಲ್ಲ ಈ ಜೀಪ್ ಬಂತಲ್ಲ ಬಾವ, ಅಲ್ಲಿ ಬರ್ತದ ಬಾವ ಜೀಪ್. ಕೆಸಿನ ಜೀಪ್ 1 ಕಿಲೋಮೀಟರ್ ಬಾವ. ಹಾಂ ಪಕ್ಕದ 1-1.5 ಅಷ್ಟೇ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಸಂಚಾರಿ ಕುಮಾರ್ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿಬಿಡಿ ಸ್ಟ್ರಾಂಗ್ ಆಗಿ, ಆಯಿತಾ? ನೋಡಿ ಇವತ್ತು ಭೀಮೇಶ್ವರ ಫಾಲ್ಸ್ ಬಂದಿದ್ವಿ. ಶಿವ ಶಿವು ಅರ್ಧ ಮಾಡ್ಕೊಬಿಟ್ಟಾರ ರೋಡು. ಅಲ್ಲ ನಿಲ್ಸ್ಬೋದಿತ್ತಲ್ಲ, ಡೇಂಜರ್ ರೋಡ್ ಇದು. ನಾವು ಇಲ್ಲಿಂದ ಹೋಗ್ತಿದ್ದೀವಿ ನೋಡಿ. ಡ್ಯಾನ್ಸ್ ಮಾಡ್ತಾವೆ, ಹೆಲ್ಮೆಟ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾವೆ ನೋಡಿ. ಜೀಪು ಅಲ್ಲಿ ನೋಡಿದೆ ನಾವು, ಜೀಪಲ್ಲಿ ಇಲ್ಲ, ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವನು ಥರ ಜನ ಅಲ್ಲ ನೋಡಿ. ಏ ಬಾವಾ ಓದಿವರೆ She's man a hell, just like my hand. ನೋಡಿ ಇಲ್ಲೆಲ್ಲ ಬೈಕ್ ತಂದ್ರೆ ಮತ್ತೆ ಅಷ್ಟೇ. ಆದ್ರೆ ನಾನು ಬೈಕ್ ಹೋಗ್ತದೆ ಆಗಲ್ಲ, ಅದು ಈಗ ಯಾಕೆ ಬೇಕು ಸುಮ್ಮನೆ. ಅದಕ್ಕೆ ಒಂದು ನಡ್ಕೊಂಡು ಹೋದರೆ 1-1.5 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ರೆ ಒಳ್ಳೇದಲ್ಲ. ಇದು ಒಂಥರ ನಾವು ಆಫ್ ರೋಡ್ ಅಂತಲೇ ಹೇಳ್ಬೋದು ನೋಡಿ. ಇಲ್ಲಿ ಯಾರು ಬೈಕ್ ಯಾರು ತಕೋಯ್ತಿಲ್ಲ ನೋಡಿ. ನಡ್ಕೊಂಡು ಹೋಗ್ತಾ ಇದ್ದೀವಿ, ಸೌಂಡ್ ಕೇಳ್ತಾ ಇದೆ ಇಲ್ಲಿ. ಬಡ 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 ಅಂತದಪ್ಪ. ನಮ್ಮ ಬೈಕೇ ಮರೆ ಹಿಮಾಲಯ ಎಲ್ಲ ಕಾಣ. ಸಿಂಗಲ್ ಆದ್ರೂ ಬಾವು ಹತ್ತದೆ, ಇದು ಸಿಂಗಲ್ ಆದ್ರೂ ಹತ್ತದೆ, ಡಬಲ್ ಆದ್ರೂ ಸ್ವಲ್ಪ ಕಷ್ಟ. ಓಕೆ ಫಾಲ್ಸ್ ಒಂದು ಫಾಲ್ಸ್ ಅಲ್ಲ ನೋಡಿ. ಇದು ಇಲ್ಲೇ ಬೈಕ್ ತಗೊಂಡ್ಬಂದಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ನೋಡಿ. ಇಲ್ಲಿ ನೋಡಿ ಫುಲ್ಲು ಕೆಸರಿನ ಮಾಯ ಆಗ್ಬಿಟ್ಟದೆ ನೋಡಿ. ಅಯ್ಯೋ ಪಾಪ ನೋಡಿ, ಸಿಗರೇಟ್ ಎಲ್ಲ ಸಹಿತ ಕಳೆದು ಈ ಥರ ಪರಿಸ್ಥಿತಿ ಉಂಟು. ನೀ ಯಾವ್ದು ಹೋಗಿ ನೋಡು ಬೈಕ್ ನೋಡೋಕೆ ಇಲ್ಲಂತ ಬೈಕ್
ಕೆಸರಲ್ಲ, ಮಳೆ ಬಂತಲ್ಲ. ನೋಡಿ ಬೈಕ್ ವ್ಯವಸ್ಥೆ, ಅರೆ ಈ ಥರನೇ ಓಡಿಸ್ಬೇಕು. ಆಫ್ ರೋಡ್ ಬೈಕ್ ಅಂತ ನಮ್ಮದು. ಆದರೆ ನಾವು ಏನು ಮಾಡೋದು, 2 ಜನ ಇದ್ದೀವಿ, ಹಾಗಾಗಿ ಜೀಪಿಗೆ ಹಾವಳಿ ಆಗ್ಬಿಟ್ಟದಲ್ಲ ಇಲ್ಲಿ. ಈ ರೋಡಲ್ಲಿ ನಾವು ಹೇಗೆ ಗಾಡಿ ತರೋದು, ನಮ್ಮ ಬೈಕ್ ತರೋದು? ಮಳೆ ಒಂದು ಬಲ್ಲಾರ ಸಾಕಪ್ಪ ದೇವ್ರೆ. ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲೊಂದು ಫಾಲ್ಸ್ ಇದೆ ನೋಡಿ, ಭೀಮೇಶ್ವರ ಫಾಲ್ಸ್ ಹೋಗ್ತಿರ್ಬೇಕಾದ್ರೆ ಇಲ್ಲೊಂದು ಫಾಲ್ಸ್ ನೋಡ್ತಾ ಇದೆ ನೋಡಿ. ಸಖತ್ತಿದೆ ನೋಡಿ ಫಾಲ್ಸ್ ಮಾತ್ರ. ಇಲ್ಲಿಗೆ ಹೋಗಲಿಕ್ಕೆ ಆಗಲ್ಲ, ನಾವೀಗ ಭೀಮೇಶ್ವರ ಫಾಲ್ಸ್ ಹೋಗುವ. ಅದಕ್ಕೆ ಮತ್ತೆ ಯಾವಾಗಾರು ಒಂದು ದಿವಸ ಹೋಗುವ, ಆಯಿತಾ? ನೋಡಿ ದಾರಿ ಹತ್ತೇ ಇಲ್ಲಪ್ಪ. ಯವ್ವ ಮರೆ ನಂಬದಿ ಮರೆ ಹೊಡೋರು ಅಂತ ಗಾಡಿ ಇಟ್ಲ ಬದಿ ತಿರ್ಸ್ತಾವ ಮರ ಸಾಲಿ. ಹಂಗೆ ಕ್ವಾಲಿಟಿ ಆಗೋದಿಲ್ಲ ಅವ್ವ. ಇಲ್ಲಿ ಒಂದು ರೋಡ್ ಮಾಡ್ಬೇಕಾಯ್ತು ಮರ್ರಸೆ. ಹಿಂಗೆ ಆದರೆ ಹೇಗೆ ಇದು? ಇದು ಯಾರು, ಇದು ಸಾಗರ ತಾಲೂಕು ಬರುತ್ತಲ್ಲ ಇದು? ಮುತ್ತ ಕೆಸರೇ ರಾಶಿ ನೋಡಿ. ಅಯ್ಯೋ ದೇವರೇ, ಆಹಾ ಒಳ್ಳೆ ಕೆಸರು, ಒಳ್ಳೆ ಗ್ರ್ಯಾಂಡರ್. ಒಳ್ಳೆ ಗ್ರ್ಯಾಂಡರ್ ಅರ್ಧಂಗ ಆಗದಲ್ಲ ಮರಿ ಇದು. ಎಷ್ಟು ಮಿಸ್ ಮಾಡ್ರಷ್ಟೇ ಇದೆ. ಇದು ಕಂಬಳ, ನಾವೆಲ್ಲ ಕಂಬಳ ಆಗ್ಬಿಡ್ತ್ರಷ್ಟೇ ಕೆಸರು ಗೆದ್ದಿ. ಯಾವನವ ಇಲ್ಲೇ ಎಮ್ಮೆಲೆ? ಎಷ್ಟು ದೂರ ಅದಣ್ಣ ಫಾಲ್ಸು? ಇನ್ನೂ ಎಷ್ಟು ಕಿಲೋಮೀಟರ್ ಅದಣ್ಣ ಫಾಲ್ಸು? ಇನ್ನೊಂದು ಈಗ ಬಂದ್ರೆ ಅಷ್ಟಾಗತ್ತಾ? ಯಾವನಾರ ರೋಡ್ ಅಂತ ಹೇಳ್ತಾರೆ ಇದು. ಯಪ್ಪ ಕೆಸರಿನ ಗೆದ್ದೆ ಇದು, ತುಂಬಾ ಕೆಸರು. ಇಡೀ ಬಟ್ಟೆ ಪೂರ್ತಿ ಕೆಸರಾಗ್ಬಿಟ್ಟು. ತಿಳಿತಿರ್ಲಿಲ್ಲ, ಇಲ್ಲೇ ಚಾರ್ಜ್ ಕಮ್ಮಿ ಮಾಡ್ಕೊಂಡ್ರೆ. ಇಲ್ಲ ಫುಲ್ ಚಾರ್ಜ್ ಇದೆ. ಎಷ್ಟು ಕಿಲೋಮೀಟರ್ ಆಯ್ತಣ್ಣ ಫಾಲ್ಸು? ಫಾಲ್ಸು 1 ಕಿಲೋಮೀಟ್ರ್. 1 ಕಿಲೋಮೀಟರ್ ಮತ್ತೆ? ಅಯ್ಯಯ್ಯಯ್ಯಯ್ಯೋ ನೋಡಿ. ಓ ಅಲಕಾಣಿ ಅವ್ನಿಗೆ ಯಾವುದಿಲ್ಲ, ಹೆಲ್ಮೆಟ್ ಹಾಕ ಸೀದಾ ಹೊಯ್ತಾ ಹಾಕಂತಾನ. ಇಲ್ಲಿ ನೋಡಿ ಅವ್ನಿಗೆ ಕೆಸರು ಎಂಥದ್ದು ತಾಗೋದಿಲ್ಲ ಅವನಿಗೆ. ನೋಡಿ ಯಾವ ಥರ ಹೋಯ್ತಾನ ನೋಡಿ. ಫಾಲ್ಸಲ್ಲಿ ಸಣ್ಣ ಪುಟ್ಟ ಜಲಪಾತ ನೋಡ್ಬೋದು ನೋಡಿ. ಒಂದು ಸಣ್ಣ ಪುಟ್ಟ ಜಲಪಾತ ನೋಡಿ, ಹಾಗಾದ್ರೆ ಮನಸ್ಸಿಗೆ ನೆಮ್ಮದಿ ಕೊಡ್ತದೆ ಈ ಫಾಲ್ಸ್ ನೋಡಿಕೊಂಡು. ಕಡೆಯಪ್ಪ ದೇವರು. ಹಾಂ ಹೋಗಿ 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 ಫಾಲ್ಸ್ ನಡೆದು ಸಾಕಾಗಿ ಈಗ ಬಂದಿದೆ ನೋಡಿ. ಯಪ್ಪ ತುಂಬ ಸುಸ್ತಾಗ್ಬಿಟ್ಟಿದೆ ಕಣ್ರಿ. ಅಯ್ಯಪ್ಪ ಸ್ವಲ್ಪ ಮೇಲ್ಗಡೆ ಹೋಯ್ತಾ. ಈ ಕರೆಂಟ್ ಸಾಕ್ ಏನು ಕೊಡಲಿಲ್ಲಲ್ಲ. ನಾನು ಹೇಳಿದೆ
ನಿಧಾನಕ್ಕೆ ಹೋಗುವಂತ ನೀರೈತ್ ನಡಿ ಮುಂದೆ ನಡಿ ಅಲ್ಲಿ ಮುಂದೆ ನೀರ್ ಹರಿತದ ನೋಡಿ ಜೀಪ್ ಇಲ್ಲೆಲ್ಲ ಅಷ್ಟಲ್ಲ ಜೀಪ್ ಇಲ್ಲೆಲ್ಲ ಅಷ್ಟಂದೆ ನಮ್ಮವ್ರು ಇಳಿದ್ರು ಯಾರು ಬೇರೆ ಹಾಕಿದ್ರು ಬೇರೆಯವರು ಯಾಕ ಬರ ನೋಡಿ ಭೀಮೇಶ್ವರ ಟೆಂಪಲ್ ಇನ್ನೇನು ಬಂದ್ಬಿಡ್ತು ನೋಡಿ, ತುಂಬ ಸುಸ್ತಾಗ್ಬಿಟ್ಟಿದೆ. ಭೀಮಲಿಂಗೇಶ್ವರ ದೇವಸ್ಥಾನ ನೋಡಿ ಬಂತು. ಅಲ್ಲಿಂದ ಮೆಟ್ಲು ಹತ್ಬೇಕು ನೋಡಿ. ಮೆಟ್ಲು ಹತ್ತಿ ಸ್ವಲ್ಪ ಸುಸ್ತಾಗ್ತಾ ಇದೆ. ಆದರೆ ಈ ಜಲಪಾತ ನೋಡಿದ ಮೇಲೆ ಸುಸ್ತಾಗೋದೇ ಅನಿಸೋದೇ ಇಲ್ಲ ನನಗೆ. ನೋಡಿ ಎಷ್ಟು ಸಖತ್ತಾಗಿದೆ ಅಂತ ನೋಡಿ. ವಾವ್, ಜಾಗ ಬಿಡಿ ಅಣ್ಣ, ಸ್ವಲ್ಪ ಜಾಗ ಬಿಡಿ. ನೋಡಿ ದೇವಸ್ಥಾನ, ಸುಮಾರು ಜನ ಇದ್ದಾರೆ ನೋಡಿ. ಪಕ್ಕದಲ್ಲಿ ಜಲಪಾತ, ಒಂದು ಕಡೆ ದೇವಸ್ಥಾನ, ಇನ್ನೊಂದು ಕಡೆ ಜಲಪಾತ. ನೋಡಿ ಎಷ್ಟು ಚಂದ ಉಂಟು ಅಂತ ನೋಡ್ಬೋದು ಕಣ. ಸುತ್ತಲೂ ದೇವಸ್ಥಾನ, ಹಳೆ ಕಾಲದ ಕಂಬಗಳು ನೋಡಿ. ಭೀಮೇಶ್ವರ ದೇವಸ್ಥಾನ ಇದು ಸಾಗರ ತಾಲೂಕಿನಲ್ಲಿ ಬರ್ತದೆ. ಸಾಗರದಿಂದ ಸರಿಸುಮಾರು 66 ಕಿಲೋಮೀಟರ್ ದೂರದಲ್ಲಿ ಇದು ನೋಡಿ. ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಭೀಮನು ಕಾಶಿಯಿಂದ ಲಿಂಗವನ್ನು ತಂದು ಇಲ್ಲಿ ಸ್ಥಾಪಿಸಿದರು. ಆಗ ಲಿಂಗಕ್ಕೆ ಅಭಿಷೇಕ ಮಾಡಲು ನೀರು ಬೇಕಾದಾಗ ಅರ್ಜುನನು ಇಲ್ಲಿ ಬಾಣ ಬಿಟ್ಟು ಒಂದು ಜಲಪಾತವನ್ನು ಸೃಷ್ಟಿ ಮಾಡುತ್ತಾನೆ ನೋಡಿ. ಇಲ್ಲೊಂದು ಸಣ್ಣ ನಂದಿ ವಿಗ್ರಹ ಇದೆ ನೋಡಿ. ಆಹಾ, ನೋಡೋಕೆ ಎಷ್ಟು ಚೆಂದ ಉಂಟು ನೋಡಿ. ಸಖತ್ತಾಗಿದೆ ಮಾತ್ರ. ಪ್ಲೇಸ್ ಮಾತ್ರ ಸೂಪರ್ ಅಂದರೆ ಸೂಪರ್ ಮಾತ್ರ ನೋಡಿ. ಇಲ್ಲಿಗಡೆಗೆಲ್ಲ ನೋಡಿ ಕಂಬಗಳು, ಒಂದು ನಂದಿ ವಿಗ್ರಹ, ದೊಡ್ಡ ನಂದಿ ವಿಗ್ರಹ ನೋಡ್ಬೋದು. ವಾವ್, ನೋಡಿ ಅಲ್ಲಲ್ಲೇ ನೀರು ಬೀಳ್ತಾ ಇದೆ ನೋಡಿ. ನೋಡಿ ಇಲ್ಲೊಂದು ಗಣಪತಿ ವಿಗ್ರಹ ಉಂಟು ನೋಡಿ. ನೋಡಿ ಕಂಬ ನೋಡ್ಬೋದು. ಹಳೆ ಕಾಲದ ಕೆತ್ತನೆ ನೋಡಿ, ನೋಡ್ಬೋದು ನೋಡಿ. ವಾವ್, ಸೂಪರ್ ಆಗಿದೆ ಮಾತ್ರ. ಇದು 1000 ವರ್ಷದ ಇತಿಹಾಸನೂ ಕೂಡ ಇದೆ ಈ ದೇವಸ್ಥಾನದ. ನೋಡ್ಬೋದು ನೋಡಿ. ವಾವ್, ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ ಮಾತ್ರ. ಭಾನುವಾರಲ್ಲ, ಅದಕ್ಕಾಗಿ ನೋಡಿ ಜನ ಸಾಗರ ನೋಡಿ. ಫಾಲ್ಸಲ್ಲಿ ಫೋಟೋ ತಗೊಳ್ಳೋಕ್ಕೆ ಆಗ್ತಾಯಿಲ್ಲ ನಮಗೆ, ಆ ಥರ ಜನ ಇದ್ದಾರೆ ನೋಡಿ. ಕೆಳಗೆ ಮೇಲೆ ಎಲ್ಲ ನೋಡ್ಬೋದು. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ, ಧನ್ಯವಾದಗಳು.